ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಒಂದು 4 ದಿವಸ ಹಿಂದೆ IDSMT ಏನು ಮಳಿಗೆಗಳಿದೆ ಅದಕ್ಕೆ ಬಾಡಿಗೆಗೆ ಬಂದಿಲ್ಲ ಅಂತ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಆಫೀಸಿಂದ ಒಬ್ಬ ಆಫೀಸರ್ ಬಂದು ಬೀಗಗಳು ಹಾಕಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ತಮಗೆಲ್ಲ ಗೊತ್ತಿದೆ, ಭಾಳಷ್ಟು ಏನು ಬಾಡಿಗೆಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದು ತಪ್ಪು, ಎಲ್ಲರೂ ಒಪ್ಕೊಳ್ಳುವಂಥದ್ದು ವಿಚಾರ. ಆದರೆ ಆ ತಪ್ಪುಗಳು ಮಾಡಿರುವಂಥವರು ಎಲ್ಲರೂ ನಮ್ಮ ಜನರು, ನಮ್ಮ ಮತದಾರರು. ಅದರಲ್ಲಿ ಅವ್ರ ಹಿತವನ್ನು ಕಾಪಾಡುವಂಥ ನಮ್ಮ ಕರ್ತವ್ಯ ಇರ್ತದೆ. ನಾವು ಅಟ್ಲೀಸ್ಟ್ ಏನೂ ಮಾಡದೇ ಇದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಇದು IDSMT ಮಳಿಗೆಗಳಿಗೆ ಚೇರ್ಮನ್ ಬಂದು ಬಹುಶಃ ADC ಇರ್ಬೋದು. ADC ಸಾಹೇಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅದರಲ್ಲಿ ಭಾಳಷ್ಟು ಬಡವರು ಇದ್ದಾರೆ. ಅವರು ಹಿಂದೆ ತಿಂಗಳು ಏನು ಆಷಾಢ ತಿಂಗಳಿತ್ತು, ಅದಕ್ಕಿಂತ ಮುಂಚೆಗಳೆಲ್ಲ ಕೊರೋನಾ ಬಂದಿತ್ತು, ಕಷ್ಟ ಕಾಲದಲ್ಲಿದ್ದರು. ಬಹುಶಃ ಅವರು ಕಡಿದೇ ಇರ್ಬೋದು. ಭಾಳ ತಪ್ಪಂತ ನಾನು ಈಗಲೂ ಹೇಳ್ತೀನಿ. ಯಾಕಂದರೆ ನಮ್ಮದೇ ಒಂದು ಖಾಸಗಿ ಮನೆ ಕೊಟ್ಟರೆ ಬಾಡಿಗೆಗೆ 1 ತಿಂಗಳು ಬಂದೇ ಇದ್ದರೆ, 2ನೇ ತಿಂಗಳು ಬರದೇ ಇದ್ದರೆ 3ನೇ ತಿಂಗಳು ಹೋಗಿಬಿಟ್ಟು ನಾವು ಕೇಳ್ತೀವಿ, ಗಲಾಟೆ ಮಾಡ್ತೀವಿ, ಬಾಡಿಗೆ ಆದರೂ ಕೊಡು, ಇಲ್ಲಿ ಮನೆ ಆದರೂ ಬಿಡು ಅಂತ. ಅದೇ ರೀತಿ ಅವ್ರು ಕಡಿದೇ ಇರುವಂಥದ್ದು ತಪ್ಪು, ಅದಕ್ಕೆ ಸಮಜಾಯಿಷಿ ಕೊಡಲ್ಲ ನಾವು. ಆದರೆ ಏನು ಈ ಕೊರೋನಾ ಮತ್ತು ಆಷಾಢ ತಿಂಗಳೆಲ್ಲ ಇತ್ತು, ಕಷ್ಟ ಕಾಲದಲ್ಲಿ ಇದ್ದರು, ಅವರು ಅಟ್ಲೀಸ್ಟ್ ಅದಕ್ಕೆ ಒಂದು ಲೆಟರ್ ಕೊಡುವಂಥದ್ದು, ಮನವಿ ಕೊಡುವಂಥದ್ದು ಮಾಡಬೇಕಾಗಿತ್ತು, ಯಾರೂ ಮಾಡಿರಲಿಲ್ಲ. ಅದರಿಂದ ಅವ್ರು ಏನು ಬ್ಯಾಲೆನ್ಸ್ಗಳು ಇಟ್ಕೊಂಡಿದ್ದಾರೆ ಆ ಬ್ಯಾಲೆನ್ಸ್ಗಳಿಗೆ ಅಟ್ಲೀಸ್ಟು ಪಾರ್ಟ್ ಪೇಮೆಂಟ್ ಮಾಡ್ದಂಗೆ 1 ಲಕ್ಷ ಇದ್ದರೆ ಒಂದು 10 ಸಾವಿರ ಒಂದು 10 ತಿಂಗಳು ಕೊಡುವಂಥದ್ದು, ಅಥವಾ 20 ಸಾವಿರ 5 ತಿಂಗಳು ಸಮಯವನ್ನು ಕೊಡುವುದು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಇದಕ್ಕಿಂತ ಹೆಚ್ಚಾಗಿ ಅಂತ ಹೇಳ್ತೀವಿ. ನಮ್ಮ ಮಿನಿಸ್ಟ್ರ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು. ಅವರು ಈ ಬಡವರಿಗೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ADC ಅವ್ರು ಮಾತಾಡಿ ಅದರಿಂದ ಒಂದು ಪಾರ್ಟ್ ಪೇಮೆಂಟ್ ಮಾಡ್ದಂಗೆ. ಬೀಗಗಳು ಹಾಕ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ. ಜನರ ಮುಂದೆ ಏನೇನು ಶಿಕ್ಷೆ ಬೇಕೋ ಬೀಗ ಹಾಕುವಂಥದ್ದು, ಜನರು ನೋಡಿರುವಂಥದ್ದು ಎಲ್ಲ ಅವರು ಮನುಷ್ಯರೇ, ಎಲ್ಲ ಅವ್ರಿಗೂ ಅಟ್ಲೀಸ್ಟ್ ಹಟ್ಟಾಗಿರುತ್ತೆ. ಇನ್ನು ಸಮಾಜದಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು, ಈ ಥರ ನಾವು ಮಾಡಿದ್ದಕ್ಕೆ ನಮ್ಮ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೂ ಅರಿವು ಆಗಿರುತ್ತೆ. ಈಗ ಆ ತಪ್ಪಿಗೆ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಆ ಪಾರ್ಟ್ ಪೇಮೆಂಟ್ ಮಾಡಿ ಅವ್ರಿಗೆ ಆ ಅಂಗಡಿಗಳು ಓಪನ್ ಮಾಡಿಕೊಂಡು ವ್ಯಾಪಾರ ಮಾಡಿ ಅದಕ್ಕೆ ಏನು ಬ್ಯಾಲೆನ್ಸ್ಗಳಿದೆ ಅದು ಕಟ್ಟೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಕಮಿಷನರ್ ಸಾಹೇಬ್ರ ಬಗ್ಗೆ ಕೇಳ್ತಾಯಿದ್ರು ನಮ್ಮ ಮಾಧ್ಯಮ ಮಿತ್ರರು. ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಚಿಂತಾಮಣಿಯಲ್ಲಿ ಯಾರೋ ಮಾಡಿದೆ ಅಂತ ಕಮಿಷನರ್ ಕೆಲಸ ಇವ್ರು ಮಾಡೋದು, ಅದಕ್ಕೆ ಇವ್ರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದಕ್ಕಿಂತ ಉದಾಹರಣೆ ಏನು ಬೇಕು ನಿಮಗೆ? ಅದೇ ರೀತಿ ಕೋಟ್ಯಾಂತರ ರೂಪಾಯಿಗಳು ಅವ್ರ ಅಕೌಂಟ್ಗಳಲ್ಲಿ, ನಗರಸಭೆ ಅಕೌಂಟ್ಗಳಲ್ಲಿ ಇರ್ತದೆ, ಖರ್ಚು ವೆಚ್ಚಗಳಿರ್ತದೆ. ಅದೇ ರೀತಿ ಆ ಖರ್ಚು ವೆಚ್ಚಗಳಲ್ಲಿ ಯಾವತ್ತು ನೋಡಿದ್ರೆ ನಮ್ಮ ಅಕೌಂಟು, ಮುನ್ಸಿಪಲ್ ಅಕೌಂಟ್ ಫುಲ್ ಇರ್ತದೆ. ಆದರೆ ಅವರು ನಿಮಗೆಲ್ಲ ತಿಳಿದಿರೋ ಪ್ರಕಾರ ಏನು 6-7 ತಿಂಗಳ ಹಿಂದೆ ಏನು ಶೀಟ್ಗಳು ತೆಗೆಯುವಂಥದ್ದು, ಫುಟ್ಪಾತ್ ತೆರವು ಮಾಡುವಂಥದ್ದು, ಆಜಾದ್ ಚೌಕದಲ್ಲಿ ರಥ ಏನಿದೆ ಆ ರಥವನ್ನು ತೆಗೆಯುವಂಥದ್ದು,
ಸುಮಾರು ಕೆಲಸಗಳು ಅವ್ರು ಮಾಡ್ದಂಗೆ ಯಾರು ಮಾಡಲ್ಲ ರೀ. ಯಾವ ಡಿಸ್ಟಿಕ್ಕಲ್ಲಿ 2 ಡಿಸ್ಟಿಕ್ಗಳಲ್ಲಿನೂ ಅವ್ರು ಮಾಡಿದಂಥ ಕೆಲಸಗಳು ಯಾರು ಮಾಡದೇ ಇರೋದರಿಂದ ಇವತ್ತು ಅವರೇ ಮಾಡೋಕ್ಕೆ ಸಾಧ್ಯ ಅಂತ ಅರಿವು ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು AC ಸಾಹೇಬರು ಬಹುಶಃ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದೆ. ಮೊನ್ನೆನೂ ಅಲ್ಲಿ ಎಕ್ಸಲೆಂಟ್ ಟ್ಯಾಕ್ಸ್ ಹತ್ರ ಮತ್ತು ಆ ಶೀಟ್ಗಳು ತೆಗೆಯುವಂಥದ್ದು ಎಲ್ಲ ಮಾಡಿದಾರಂತೆ. ಓಕೆ, ಒಪ್ಕೊಳ್ಳೋಣ, ಮಾಡಿದ್ದಾರೆ, ಒಳ್ಳೆ ಕೆಲಸ. ಆದರೆ ನೀವು ಮಾಡಿದ ನಂತರ ಮತ್ತೆ ಶೀಟ್ಗಳು ಹಾಕ್ಕೊಂಡಿದ್ದಾರೆ, ಮತ್ತೆ ಸ್ಟೆಪ್ಸ್ ಕಟ್ಕೊಂಡಿದ್ದಾರೆ. ಏನು ಪ್ರಯೋಜನ? ನೀವೇನು ಅನುದಾನ ತಂದು ನಾನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ರೋ, ಎಲ್ಲಿ ಹೋಯ್ತು ಆ ಡೆವಲಪ್ಮೆಂಟು? MG ರೋಡಲ್ಲಿ ಡೆವಲಪ್ಮೆಂಟ್ ಎಲ್ಲಿ ಹೋಯ್ತು? ಯಾವ ಫುಟ್ಪಾತು ರೆಡಿ ಆಗಿಲ್ವೇ? ಅಷ್ಟು ತಿಂಗಳಾಯಿತು. ಚೇಲು ರೋಡಲ್ಲಿ ಏನಾಯಿತು? ಏನಾಗಿಲ್ವೇ? ಎಲ್ಲೋ ಬರೋವಂಥದ್ದು ಗ್ರ್ಯಾಂಟ್ ತೋರಿಸ್ಬಿಟ್ಟು ಇಲ್ಲಿ ಮಾಡಿಬಿಡ್ತಾ ಇದ್ದೀವಿ ಅನ್ನೋದು. ನಾನೇನು ಹೇಳೋದಂದರೆ, ಜನಕ್ಕೆ ವಿಶ್ವಾಸಕ್ಕೆ ತೊಗೊಳ್ಳಿ, ಕೆಲಸಗಳು ಮಾಡಿ, ಬೆಳಂದಿದ್ದು ಯಾರೂ ಇಲ್ಲ. ಮತ್ತು ಮೊನ್ನೆ ನಾನು ಗಮನಿಸಿದೆ, ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸುಮಾರು ಸದಸ್ಯರು ಹೋಗಿದ್ರಂತೆ, ಅದರ ಜೊತೆಯಲ್ಲಿ ಮಾಜಿ ನಗರಸಭೆ ಸದಸ್ಯರು ಹೋಗಿದ್ರಂತೆ. ಅವ್ರಿಗೂ ಇವ್ರಿಗೂ ಮಾತುಗಳು ನಡೆದಿದೆ. ಅಲ್ಲೇನೋ ನಾನು ಹೇಳ್ತಾ ಇರೋದಲ್ಲ, ಮಾಧ್ಯಮ ಮಿತ್ರದಲ್ಲಿ ನೋಡಿದ್ದು ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದ್ದು. ಅವ್ರಿಗೂ ಅವಾಚ್ಯ ಶಬ್ದಗಳು ಬೈದ್ರಂತೆ, ಮತ್ತು ಅಟ್ರಾಸಿಟಿಗಳ ಕೇಸ್ ಹಾಕ್ತಾರಂತೆ, ನಾನು ಹಾಕ್ತೀನಿ ಅಂತ ಹೇಳಿದ್ರಂತೆ. ಇದೇನೋ ಮಾತುಗಳು ನಡೀತಾ ಇತ್ತು, ನಾನು ಗಮನಿಸಿದೆ. ನೋಡಿ, ಯಾರೇ ಇರಲಿ, ಒಬ್ಬ ಮಾಜಿ ನಗರಸಭೆ ಸದಸ್ಯನಾಗಲಿ ಅಥವಾ ಹಾಲಿ ಸದಸ್ಯರಾಗಲಿ, ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಅಧಿಕಾರಿಗಳದ್ದಾಗಿರುತ್ತೆ. ಅವ್ರು ಪಬ್ಲಿಕ್ ಸರ್ವೆಂಟ್ಸ್ ಆಗಿರ್ತಾರೆ. ಅವ್ರು ಬರ್ತಾರೆ, ಕೆಲಸ ಕಾರ್ಯಗಳು ಕೇಳ್ತಾರೆ, ತಾಳ್ಮೆಯಿಂದ. ಅಕಸ್ಮಾತ್ ಅವ್ರೇನೋ ಕೇಳಿದರೆ ತಾಳ್ಮೆಯಿಂದ ಕೂತ್ಕೊಂಡು, ಆಯಿತು ನಾನು ವಿಚಾರಿಸ್ತೀನಿ, ಮಾತಾಡೋಣ ಅಂತ ಹೇಳಿಬಿಟ್ಟಿದ್ರೆ ಆಗಿಬಿಡ್ತಾಯಿತ್ತು. ಅಷ್ಟೊಂದು ರಾದಂತರಗಳು ಮಾಡ್ಕೊಳೋ ಅಂಥದ್ದು ಏನಿರಲಿಲ್ಲ. ಅದು ಬಹುಶಃ ನನಗೆ ತಿಳಿದಿರೋದು ನಿಮ್ಮ ಮಾಧ್ಯಮ ಮಿತ್ರಗಳಿಂದ ಅಷ್ಟೇ. ಅದರ ಹಿಂದೆ ಸುಮಾರು, ಯಾಕೆ ನಾನು ನಮ್ಮ ಕಮಿಷನರ್ಗೆ ಎಕ್ಸ್ಟ್ರಾರ್ಡಿನರಿ ಕಮಿಷನರ್ ಅಂತ ಹೇಳ್ತೀನಿ ಅಂದರೆ, ಅವ್ರು ಯಾರ ಮಾತಿಗೂ ಬೆಲೆ ಕೊಡಲ್ಲ, ಸದಸ್ಯ ಮಾತಿಗೂ ಬೆಲೆ ಕೊಡಲ್ಲ, ಅಧ್ಯಕ್ಷರ ಮಾತಿಗೂ ಬೆಲೆ ಕೊಡಲ್ಲ. ನಮ್ಮ ಮಿನಿಸ್ಟರ್ ಸಾಹೇಬರು ಏನು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಇದ್ದಾರೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಮಾತಿಗೂ ಬೆಲೆ ಕೊಡಲ್ಲ ಅವರು. ಇನ್ನು ಯಾರು ಚೀಫ್ ಮಿನಿಸ್ಟರ್ ಏನೋ ಹೇಳಬೇಕೇನೋ ಅವ್ರಿಗೆ. ಸುಮಾರು 8 ತಿಂಗಳ ಹಿಂದೆ ನಮ್ಮ ಶಾಸಕರಾದ MC ಸುಧಾಕರ್ ರೆಡ್ಡಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಏರಿಯಾದಲ್ಲಿ ಬಂದು ಹೇಳಿದ್ದಾರೆ. ಅವರು ಫೋನ್ ಮುಖಾಂತರ 2 ಸತಿ ಹೇಳಿದ್ದಾರೆ. ಏನು ಅಟ್ಲೀಸ್ಟ್ ನಾನು ಹೇಳಿದೆ, ನಾನು ಸುಮಾರು 5 ವರ್ಷ ಆಯಿತು ನಿಮಗೆಲ್ಲ ಸಹಾಯಗಳು ಮಾಡಿ, ಆದರೆ ಏನು ನಗರಸಭೆ ಹಿಡಿತವನ್ನು ಹಿಡ್ಕೊಳಕ್ಕೆ ಏನು ಪ್ರಯೋಜನ ಆಗಲಿಲ್ಲ. ಅಟ್ಲೀಸ್ಟು ಈಗಾದರೂ ಮಾಡಿ ಸರ್, ನಮಗೆ ರೋಡ್ಗಳು ಬೇಡ, ಮೋರಿಗಳು ಬೇಡ, ಎಸತ್ತಿ ಅಂತ ನಾವು ಭಿಕ್ಷೆ ಬೀಳೋಕ್ಕಾಗತ್ತೆ, ನಮ್ಗೆ ಬೇಡ. ಆ ಇರುವಂಥ ಪ್ಯಾಚ್ ವರ್ಕ್ಸ್, ಏನು ತೇಪೆ ಕೆಲಸನೋ ತ್ಯಾಪೆ ಕೆಲಸ ನನ್ನ ಏನು ಹೇಳ್ತಾರೆ, ಅದಾದರೂ ಮಾಡಿಕೊಡಿ. ಯಾಕಂದರೆ ಇವತ್ತು 2.5 ವರ್ಷ ಆಯಿತು, ನಮ್ಮದೇ ಸರ್ಕಾರ, ನಮ್ಮದೇ ಮಿನಿಸ್ಟ್ರು ಎಲ್ಲ ಹೇಳಿದಾದ್ಮೇಲೂ ಈ ಕಮಿಷನ್ ಮಾಡಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ. ಅವ್ರು ಮಾಡಿ ಅಂದ್ರೂ ಮಾಡಲ್ಲ. ಅದೇನು ದ್ವೇಷ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಯಾರು ಹೇಳಿರ್ತಾರೆ ಅವ್ರ ಮಾತುಗಳು ಕೇಳ್ಕೊಂಡು ಈ ರೀತಿ ಮಾಡ್ತಾಯಿದ್ರು ಗೊತ್ತಾಗ್ತಾ ಇಲ್ಲ. ಏನಾನು ಹಾಗಿದ್ರೆ ನನ್ನ ಮೇಲೆ ದ್ವೇಷಿಸಿ. ಈ ಭಾಗದ ಜನರು ಏನು ನಮ್ಮ ಚೌರಟ್ಟಿಪಾಳ್ಯ 18ನೇ ವಾರ್ಡ್ ಜನರು ಇದ್ದಾರೆ, ಅಥವಾ 13, 14, 15ನೇ ವಾರ್ಡ್ ಜನರು ಇದ್ದಾರೆ, ಅವ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ? ನಮ್ಮ ಮೇಲೆ ಏನಾದ್ರು ದ್ವೇಷ ಸಾಧಿಸಿ ಏನಾಯ್ತೆ? ನಮ್ಮ ಮನೆಗೆ ನಾನು ಕೇಳ್ತಾ ಇದ್ದೀನಾ? ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ವಾರ್ಡಲ್ಲಿ ಯಾಕೆ ನಡೀತಾ ಇಲ್ಲ? ಹಾಕಿರುವಂಥ ಕೆಲಸಗಳೆಲ್ಲ ತೆಗೆದು ಬಿಸಾಕ್ಬಿಟ್ರು. ಯಾರು ಕೇಳ್ಬಿಟ್ಟು ಮಾಡಿದ್ರಿ? ಇವತ್ತು ಏನು ದಾಸಣ್ಣ ಲೇಔಟ್ ಐತೆ, ಆ ದಾಸಣ್ಣ ಲೇಔಟ್ ಅಂತ ಅಲ್ಲಿ ರಸ್ತೆನೂ ಮೋರಿಗಳು ಹಾಕಿದ್ದೆ, ಅದು ಕೆಲಸ ಮಾಯ ಆಗೋಯ್ತು. ಫಸ್ಟ್ ಕ್ಲಾಸಲ್ಲಿ ಹಾಕಿದ್ದೆ,
ಚೋರಟಿಪಳ್ಯ ಅದೂ ಮಾಯ ಆಗೋಯ್ತು. ಇದೇ ಪಾನ್ಬಿಳ ರೋಡ್ ಅಂತಿತ್ತು, ಆ ಟೆಂಡರ್ ಏನಾಗಿದೆ ಸರ್ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರು ಇದ್ದಾರೆ ಮಹಾನುಭಾವರು, ಜೈ ಪ್ರಸಾದ್ ಅಂತ, ದೊಡ್ಡ ಮಹಾನುಭಾವರು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಗಂಟೆಗಳು ಸಗಲ ದಿನಗಳು ಬೇಕು. ಅವ್ರು ಹೇಳ್ತಾ 2 ವರ್ಷ ಆಯಿತು. ಅದೇ ರೀತಿ ಉರ್ದು ಸ್ಕೂಲ್ ರೋಡ್ ಹೇಳಿದೆ, ಅದನ್ನೇನು ಮಾಡಿಲ್ಲ. ಅಟ್ಲೀಸ್ಟ್ ಸಾಕಾಗ್ಬಿಡ್ತು ನಮಗೆ, ನೀವು ಮಾಡದೇ ಇದ್ರೆ ಹೋಗಲಿ, ಅಟ್ಲೀಸ್ಟ್ ಆ ಗುಣಿಗಳೆಲ್ಲ ಐತೆ ಆ ಪ್ಯಾಚ್ ವರ್ಕ್ಸ್ ಮಾಡಿಕೊಡಿ ಅಂತ. ಅದನ್ನು ಮಾಡ್ತಾ ಇಲ್ಲ ಅಂದರೆ ಹೇಳಿ, ನೀವೇ ಹೇಳಿ. ಒಬ್ಬ ನಗರಸಭೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಭಿಕ್ಷೆ ಬೀಳೋಕ್ಕಾಗಲ್ಲ. ನಾನು ಅದು ನಮ್ಮ ರೈಟ್ಸು, ನಮ್ಮ ಜನರ ರೈಟ್ಸು. ಎಲ್ಲ ಚಿಂತಾಮಣಿ ಬರುವಂಥ ಕಂದಾಯದಲ್ಲಾಗ್ಬೋದು, ಬೇರೆ ಗ್ರ್ಯಾಂಟ್ಸಲ್ಲಾಗಿರ್ಬೋದು, ಅದು ಚಿಂತಾಮಣಿ ಜನತೆಗೆ ಸಿಗುವಂಥದ್ದು, ಅದು ಮಾಡಲೇಬೇಕು. ನೀವು ಮಾಡಲ್ಲ ಅಂದರೆ ಅದು ಅರ್ಥ ಆಗ್ತಾ ಇಲ್ಲ. ಈ ಮಿನಿಸ್ಟ್ರು ಮಾತು ಕೇಳಲ್ಲ ಅಂದರೆ ಅದನ್ನು ಅರ್ಥ ಆಗ್ತಾ ಇಲ್ಲ. CM ಹತ್ರ ಹೋಗ್ಬಿಟ್ಟು ಹೇಳ್ಸಕ್ಕೆ ನಾನಂತೂ ಆಗಲ್ಲ. ಯಾಕಂದರೆ ನೀವು ಪ್ರಶಸ್ತಿ ತೊಗೊಂಡ್ರೆ CM ಹತ್ರ ಮತ್ತೆ ಹೇಳ್ತೀನಿ, ನಾನು ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಈ ರೀತಿ ಎಲ್ಲ ಮಾಡಬಾರ್ದು. ಏನಾನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೇ ಇದ್ರೇನು, ನಮ್ಮ ಮಿನಿಸ್ಟ್ರು ಸಾಹೇಬ್ರು ಹೇಳಿದ್ರೆ ಅವ್ರ ಗೌರವ ಆದರೂ ಕೊಟ್ಬಿಟ್ಟು ಮಾಡಬೇಕಲ್ಲ. 8 ತಿಂಗಳಿಂದ ಮಾಡಿಲ್ಲ. ಈಗ ನೋಡಿದ್ರೆ 4 ತಿಂಗಳಾದಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೆ ಇದೆ, ನಾನು ಅಧ್ಯಕ್ಷರಿಗೆ, ಇವ್ರು ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಅಂತ. ಅದೇ ರೀತಿಯಾಗಿದೆ. ಇವ್ರಿಗೆ ಅಟ್ಲೀಸ್ಟ್ ಜನರ ಸಮಸ್ಯೆ ಆಲಿಸುವಂಥ ಇಚ್ಛಾಶಕ್ತಿನೂ ಇಲ್ಲ. 4 ತಿಂಗಳಿಗೊಮ್ಮೆ ಇವರು ಸಭೆಗಳು ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವ್ರ ಪರಿಸ್ಥಿತಿಗಳೇನಿದೆ ಅಂತ. ಇವ್ರಿಗೇನನ್ನ ಆ ಜನರ ಸಮಸ್ಯೆ ಆಲಿಸುವಂಥ ಇಚ್ಛಾಶಕ್ತಿ ಇದೆಯಾ? ನಿಜವಾಗ್ಲೂ ನಾಮಕೆ ವಾಸ್ತೆ ಸಭೆಗಳು ಮಾಡ್ತಾರೆ. ಎಲ್ಲೂ ನೋಡಿಲ್ಲ ರೀ ಇಂಥ ಅಧ್ಯಕ್ಷನೂ ನೋಡಿಲ್ಲ, ಇಂಥ ಕಮಿಷನರ್ ನೋಡಿಲ್ಲ. ಇದೇ ಮೊದಲೇ ಸತಿ ನಾನು ನೋಡ್ತಾ ಇರೋದು. ಏನಾನ ಹೇಳಿದ ಕಿವಿಗಳಲ್ಲೇ ಹೋಗಲ್ಲ ಅವ್ರಿಗೆ. ಅಂದರೆ ಯಾರಾನ ಹೇಳಿದ ಮಾತುಗಳು ಇವ್ರು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದವ್ರು ಗೊತ್ತಿಲ್ಲ. ಅಥವಾ ಇವ್ರಿಗೆ ಈ ರಿಮೋಟ್ ಕಂಟ್ರೋಲು ಅಂತ ಅಧ್ಯಕ್ಷ ಅಂತ ಹೇಳ್ತೀನಲ್ಲ, ಅದು ತಪ್ಪಲ್ಲ. ಇವತ್ತು ಸಭೆ ಕರೆದಿರ್ತಾರೆ ಅಂತಾರೆ, 7ನೇ ತಾರೀಕು 8ನೇ ತಿಂಗಳು 2020 ಸಭೆ. ಏನಿದು ಜಮಾ ಖರ್ಚು ತಿಂಗಳು ಜಮಾ ಖರ್ಚು ಬಂತು ಹೋಯ್ತು. ಬಂದರೆ ಬನ್ನಿ, ಇಲ್ಲ ಹೋಗಲಿ ನೀವೆಲ್ಲ. ಇದು ಲಾಸ್ಟ್ ಸಭೆ ಅಂತ ಬೇರೆ ಹೇಳೋದು ಬೇರೆಯವ್ರ ಕಡೆಯಿಂದ. ಲಾಸ್ಟ್ ಸಭೆನೋ ಫಸ್ಟ್ ಸಭೆನೋ ಏನಿದೆ ಅದರಲ್ಲಿ? ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ? ಏನು ಸಭೆ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿದ್ರೆ ಪೊಲೀಸ್ ಅವ್ರು ಕರ್ಕೊಂಡು ಬಿಡ್ತೀರಾ? ಇನ್ನ ಏನಾನ ಇವ್ರಿಗೆ ಅವಕಾಶ ಇದ್ದಿದ್ರೆ, ಏನೋ ಶಕ್ತಿ ಇದ್ದಿದ್ರೆ ಬಹುಶಃ ಮಿಲ್ಟ್ರಿಗೆ ಆಗಿಬಿಡ್ತಾ ಇದ್ರೇನೋ. ಯಾಕಂದರೆ ಇಲ್ಲೆಲ್ಲ ಅಪರಾಧಿಗಳಿದ್ದಂಗೆ ಪೊಲೀಸವ್ರು ಕರೆಯೋದು, ಮೆಟಲ್ ಡಿಟೆಕ್ಟರ್ಗಳ ಇಕ್ಕೋದು, ಅದರಲ್ಲೂ ಹೋಗೋದು. ಏನು ಇದು ಕತೆಗಳು ಏನಾಗ್ತಾ ಇದೆ? ನಾಳೆ ನೋಡಿ ಇದೇ ಮಾಡ್ತಾ ಇರೋ, ಪೊಲೀಸವ್ರಿಗೂ ಕರೀತಾರೆ, ಇನ್ನೊಂದು ಮಾಡ್ತಾರೆ. ಏನೋ ಜಾಸ್ತಿ ಮಾತಾಡಿದ್ರೆ ಕೇಸ್ಗಳು ಹಾಕ್ತೀವಿ ಅಂತೂ ಹೇಳ್ತಾರೆ. ಕಮಿಷನರ್ ವಿಚಾರವಾಗಿ ಬಂದರೆ ನಾನು ನಿಮ್ಗೇನೋ ಹೇಳಿದ್ದೀರಾ, ಮಾದಿಗ ಅಂದಿದ್ದೀರಾ, ಇನ್ನೊಂದು ಅಂದಿದ್ದೀರಾ, ಕೇಸ್ಗಳು ಹಾಕ್ಬಿಡ್ತೀನಿ. ಏನದು ನಡೆದಿದೆ ನನ್ನ ಮೇಲೇ, ಎಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ. ನಾವು ಮಾತಾಡ್ತಾ ಇರೋದು ಒಂದು ಸಬ್ಜೆಕ್ಟು. ಆವತ್ತು ನಾನು SC ಅಂತ ಹೇಳಿದ್ರು, ನಾನು ಹೇಳಿದೆ ನೀವು ಕಮಿಷನರ್ ಆಗಿದ್ದೀರಾ ಅಷ್ಟೇ, ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ. ಎಲ್ಲೂ ನಿಮ್ಮ ಪೋಸ್ಟ್ಗೆ ರೆಡ್ಡಿ ಅಂತಿಲ್ಲ, ಮುಸ್ಲಿಂ ಅಂತಿಲ್ಲ, ಗೌಡ ಅಂತಿಲ್ಲ, ಕುರ್ಬ ಅಂತಿಲ್ಲ, ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ. ಕೆಲಸ ಕಾರ್ಯಗಳು ಮಾಡಿ, ಇವೆಲ್ಲ ಬಿಡಿ ಅಂತ ಯಾರನ್ನೇ ನಾನು ಮಾತಾಡೋಕೆ ಹೋದರೆ ಏನೋ ಒಂದು ಹೇಳೋದು. ಎಷ್ಟು ದಿನ ಇದು ನಡೆಯೋದಿಲ್ಲ. ನೀವೇನ ಮಾಡಬೇಕಾದ್ರೆ ಅಧ್ಯಕ್ಷರು ಮೊದಲೇ ಹೇಳಕ್ಕೆ ನಾನು ಇಷ್ಟಪಡ್ತೇನೆ, ನೀವೇನು ಈ ಸಭೆಗಳು ಕರೀತಾ ಇದ್ದೀರಾ ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡು ಕರೀರಿ. ನಾಳೆ ನಡೆಯುವಂಥ ಸಭೆಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಒಂದೂ ಇಲ್ಲ. ಇದರಲ್ಲಿ ಏನಿದೆ? ನಮ್ಮ ಏರಿಯಾಗಳಿಗೆ ಸುಮಾರು 10 ದಿವಸ 12 ದಿವಸ ಆಗುತ್ತೆ ನೀರು ಬರೋದು. ಲೈಟ್ಗಳಂತೆ, ಲೈಟ್ಗಳು ಹಂಚೋದು. ಈ ಪಿತ್ರಾಜಿತ ಆಸ್ತಿಗಳಲ್ಲ ನಮ್ಮ ಕಮಿಷನರ್ದು. ನಗರಸಭೆ ಸದಸ್ಯರಿಗೆ 10 ಅಂತೆ, ನಾಮಿನೇಟೆಡ್ ಸದಸ್ಯರಿಗೆ 5 ಅಂತೆ. ಯಾರು ಹೇಳಿದ್ದು? ಯಾವನ್ನು ಹೇಳಿದ್ದು? ಹೂ ಆರ್ ಯು? ಯಾರು ನೀವು? ನಿಮ್ಮ ಆಸ್ತಿನ ನಾವು ಜನರಿಂದ ಆಯ್ಕೆ ಆಗಿರು ಬಂದಿರೋವಂಥವ್ರು. ನಾಮನಿರ್ದೇಶನ ಸದಸ್ಯರು ನೀವು ಕೊಡೋಕೆ ಯಾರು ರೀ? ಏನಂತ ಕೊಡ್ತಾ ಇದ್ದೀರಾ? ಓಹೋ, ಸಮಾನವಾಗಿ ನೋಡ್ತಾ ಇದ್ದೀರಾ? ಹಾಗಾದ್ರೆ ಸಮಾನವಾಗಿ ನೋಡಬೇಕಾದ್ರೆ ಎಲ್ಲರೂ ಕೊಡಿ, ಬರೋವಂಥ ಅನುದಾನ ಎಲ್ಲರೂ ಕೊಡು, 31 ಸದಸ್ಯರು ಕೊಡಿ ನೋಡೋಣ. ಇವೆಲ್ಲ ಒಳ್ಳೇದಲ್ಲ. ನನಗೆ ಕೊಡ್ತಾ ಇಲ್ಲ, ನಾನು ಕಾಂಗ್ರೆಸ್ಸಲ್ಲಿ ಗೆದ್ದು ಬಂದಿರೋವಂಥವ್ನು. ನಾನು ಇವ್ರ ಅಧ್ಯಕ್ಷರುಗಳೆಲ್ಲ ಹಾಕಿರೋದು ಭಾರತೀಯ
ಪ್ರಜಾಪಕ್ಷದಲ್ಲಿ ಬಂದಿರೋವಂಥವ್ರು ಇವರು. ಕಾಂಗ್ರೆಸ್ಸಲ್ಲಿ ಗೆದ್ದಿರೋನಿಗೆ ಇಲ್ಲ, ಅನುದಾನವೂ ಇಲ್ಲ, ಕೆಲಸನೂ ಇಲ್ಲ, ಸೇಫೆ ಕೆಲಸ ಮಾಡಿ ಆದ್ರೆ ಅದನ್ನೂ ಇಲ್ಲ. ಇನ್ನೇನು ಮಾಡೋಕ್ಕೆ? ಯಾವ ಪುರುಷೋತ್ತಕ್ಕೆ? ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ. ತಾಳ್ಮೆಯಿಂದ ಇದ್ದೀವಿ ಅಂತ ಎಷ್ಟೊಂದು ಪಡಿಸ್ಬೇಡಿ ಅಂತ ಮೊನ್ನೆ ಹೇಳ್ಬಿಟ್ಟು ಬಂದಿದ್ದೀನಿ. ಇವೆಲ್ಲ ಮಾಡಬಾರ್ದು. ಒಬ್ರಿಗೆ ಬುದ್ಧಿ ಹೇಳೋರು ನಾವು ತಿದ್ಕೋಬೇಕು ನಮ್ಮ ತಪ್ಪುಗಳು. ನೀವು ಅದೇನು ಹೇಳ್ತಾರಲ್ಲ, ಡಿಕ್ಟೇಟರ್ಶಿಪ್ ಮಾಡ್ದಂಗೆ ನಮ್ಮ ಅಧ್ಯಕ್ಷರು ಸಭೆ ಕರೆದ್ಬಿಟ್ರು. ಏನಿದೆ ಇದರಲ್ಲಿ? ಏನಿಲ್ಲ, ಉಪ್ಪು ಇಲ್ಲ, ಖಾರನೂ ಇಲ್ಲ, ಬರೋದು ಹೋಗೋದು, ಆಯಾ ಮುಸಾಫಿರ್ ಗಯಾ ಮುಸಾಫಿರ್. ಹೇಳ್ತಾ ಇದ್ದೀನಿ, ನೀರು ವಿಚಾರ ಇಲ್ಲ, ಲೈಟ್ಗಳು ವಿಚಾರ ಇಲ್ಲ, UGDಗಳು ಫುಲ್ ಆಗಿಬಿಟ್ರೆ ಕ್ಲೀನ್ ಮಾಡಿ 3 ದಿವಸ ಬೇಕು, ರೋಡ್ಗಳು ಹಾಕಂಗಿಲ್ಲ, ನೀವು ಬರೋದೇ ಇಲ್ಲ. ಅಲ್ಲಿ 4 ತಿಂಗಳಿಗೊಮ್ಮೆ ನೀವು ಸಭೆ ಕರಿತೀರ ಅಂದರೆ ನಿಮ್ಮ ಪವರ್ ಏನಂತ ಕರೆಕ್ಟಾಗಿ ರಾಜಕೀಯ ಮಾಡೋವನು ಗೊತ್ತಿರುತ್ತೆ, ಬೇರೆಯವನು ಗೊತ್ತಿರಲ್ಲ. ಬಕೆಟ್ ಹಿಡಿಯೋವನಿಗೆ ಅಥವಾ ಅದೇನೋ ನಿಮ್ಮ ಜೈಕಾರಗಳು ಹಾಕೊಂಡವನಿಗೆ ಗೊತ್ತಾಗಲ್ಲ. ರಾಜಕೀಯ ಮಾಡೋವನಿಗೆ ಕರೆಕ್ಟಾಗಿ ನಿಮ್ಮ ಪವರ್ ಏನು ಅಂತ ಗೊತ್ತಿರುತ್ತೆ. ನೀವು ಮಾಡ್ತಾ ಇರೋದು ಕೆಲಸದಿಂದ ನಮಗೆಲ್ಲ ಅವಮಾನ, ನಿಮ್ಮ ಮಾತುಗಳು ಬೆಳೆಗಳಿಲ್ಲ, ನೀವು ಆಫೀಸ್ ಬರೋದಿಲ್ಲ. ಇನ್ನು ಯಾರು ಕೇಳೋದು ನಾವು? ಕಮಿಷನರ್ ಏನೋ ಈಸ್ ಎ ಪಬ್ಲಿಕ್ ಸರ್ವೆಂಟ್. ನಮಗಿಂತ ದೊಡ್ಡವರಲ್ಲ ಕಮಿಷನರ್ ಅವರು? ಕೌನ್ಸಿಲಿಂದ ದೊಡ್ಡವರಾ? ಇಲ್ಲವೇ ಇಲ್ಲ. ನಮ್ಮ ಕೌನ್ಸಿಲ್ ದೊಡ್ಡದು. ಈವನ್ ನಮ್ಮ ಏನು ಮಿನಿಸ್ಟ್ರು ಇದ್ದಾರೆ ಅವರು ಒಬ್ಬ ಮೆಂಬರು, MP ಕೂಡ ಒಬ್ಬ ಮೆಂಬರು. ನಮಗೇನು ಅಧಿಕಾರ ಇದೆ, ಅವ್ರಿಗೂ ಅಷ್ಟೇ ಅಧಿಕಾರ ಇರೋದು. ಎಲ್ಲರ ಮಾತುಗಳು ಮೀರಿ ನಾನು ಮಾಡ್ತೀನಿ ಅಂತ ಹೇಳೋದು, ಹೋಗೋದು, ಹೂ ಅನ್ನೋದು ಏನಾಗ್ತಾ ಇದೆ? ಮಾತಾಡೋದು ಭಾಳ ಅಷ್ಟಿದೆ. ಮಾತಾಡ್ತೀನಿ, ಸಮಯ ಕಾಯ್ತಾ ಇದ್ದೀನಿ. ಏನೇನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ. ಬ್ರೋಕರ್ಸ್ ವಿಚಾರನಾ ಮಾತಾಡ್ತೀನಿ, ಬ್ರೋಕರ್ಸ್ ವಿಚಾರವಾಗಿ ಅದನ್ನು ಮಾತಾಡ್ತೀನಿ, ಮುಂದಿನ ದಿನಗಳು ಮಾತಾಡ್ತೀನಿ. ಏನೇನು ಮಾತಾಡಬೇಕು ಎಲ್ಲ ಇದೆ, ಅವ್ರದ್ದು ಇದೆ. ಬೇರೆಯವ್ರ ಥರ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾನು ಪ್ರತಿ ಮೀಟಿಂಗಲ್ಲಿ ಕೇಳ್ತಾನೆ ಇದ್ದೆ, ಏನು ವಿಡಿಯೋ ಕ್ಲಿಪ್ಸ್ ಏನಿದೆ ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಾನೆ ಇದ್ದೆ. ಮಾಡಿದ್ರಾ? ಮಾಡಿಲ್ಲ. ಏನಂದರೆ ಬ್ಯಾಕಪ್ ಇಲ್ಲ, ಮಾಯ ಆಗಿಬಿಡತ್ತೆ. ಯಾಕೆ ಮಾಯ ಆಗತ್ತೆ ಗೊತ್ತಾ? ತಪ್ಪುಗಳು ಮಾಡಿರ್ತಾರಲ್ಲ ಅದರಿಂದ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಯಾರು ಇರ್ತಾರೆ, ಏನೇನು ಮಾಡ್ತಾ ಇರ್ತಾರೆ, ಏನು ಮಾಡ್ಕೊಂಡಿದ್ದಾರೆ, ಎಲ್ಲ ಗೊತ್ತಿರೋದೆ, ಜನರಿಗೂ ಗೊತ್ತಿದೆ, ಜನರು ಹೇಳ್ತಾರೆ. ಅದರಿಂದ ನಾಳೆ ಏನು ಸುಮಾರು 7ನೇ ತಾರೀಕು 8ನೇ ತಿಂಗಳು 2025ರಲ್ಲಿ ಏನು ನಮ್ಮ ನಗರಸಭೆ ಸಾಮಾನ್ಯ ಸಭೆನೋ ಏನು ನಡೆಯುತ್ತೆ ಅಲ್ಲ, ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ಹೆಸರು ಗೊತ್ತಾಗಲ್ಲ, ಅವ್ರು ಮರ್ತೋಗ್ಬಿಟ್ಟಿದ್ದೀನಿ ಪಾಪ. ಅವರು ಮಹಾನುಭಾವರು ಏನನ್ನ, ಯಾಕಂದರೆ ತಿಂಗಳಿಗೊಮ್ಮೆ ಮಾಡ್ತಾರವರು, ವರ್ಷಕ್ಕೊಂದು ಸತಿ ಕಾಣ್ತಾರೆ ಎಲ್ಲನೂ ಮೋಸ್ಟ್ಲಿ. ಅದರಿಂದ ಏನು ಜಗನ್ನಾಥ್ ಅಂತ ಇರ್ಬೋದು, ಮೋಸ್ಟ್ಲಿ ಜಗನ್ನಾಥ್ ಅವರು. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಮ್ಗೆ ಭಯ ಆಗತ್ತೆ ನೀವು ಪೊಲೀಸವ್ರು ಕರ್ಕೊಳೋದು, ಅಥವಾ ಅದೇನೋ ಮೆಟಲ್ ಡಿಟೆಕ್ಟರ್ ಸಿಕ್ಕುವಂಥದ್ದು, ಅಥವಾ ನಮ್ಮ ಮೇಲೆ ಗುಪ್ಪಚ್ಚಿ ಮೇಲೆ ಗದಪ್ರಹಾರ ಮಾಡ್ದಂಗೆ ನಮ್ಮ ಮೇಲೆ ಅನ್ನೋದು, ಅವೆಲ್ಲ ದಯವಿಟ್ಟು ಮಾಡಿಬಿಡ್ರಿ ಆವತ್ತು ದಿನ. ಯಾಕಂದರೆ ಯಾರೋ ಮಹಾನುಭಾವರು ಹೇಳ್ತಾ ಇದ್ರಂತೆ ಆ ಹೋಟ್ಲಲ್ಲಿ ಹೇಳಿದ್ರು, ಇದು ನಿಮ್ಮ ನಗರಸಭೆ ಲಾಸ್ಟ್ ಸಭೆ ಅಂತ ಹೇಳಿದ್ರಂತೆ. ಭಾಳ ಸಂತೋಷ ಆಯಿತು. ಲಾಸ್ಟ್ ಸಭೆನೇ ಇರಲಿ, ಇದು ಅಲ್ಲೇ ಮುಕ್ತಾಯವಾಗಲಿ. ಆದರೆ ಇಚ್ಛಾಶಕ್ತಿ ಇಟ್ಕೊಳ್ಳಿ. ಜನರು ನಮಗೆ ಮತಗಳು ಹಾಕಿ ಗೆಲ್ಲಿಸಿರೋ ಜನರನ್ನು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡೋಕ್ಕೆ, ಡಿಕ್ಟೇಟರ್ಶಿಪ್ ಮಾಡುವಂಥದ್ದಲ್ಲ. ಅದೇ ರೀತಿಯಾಗಿ ಏನು IDSMT ಮಳಿಗೆಗಳಿದೆ, ಆ ಮಳಿಗೆಗಳನ್ನು ಬಡವರು ಇರೋದರಿಂದ ಅವ್ರಿಗೆ ಅನುಕೂಲಗಳು ಮಾಡಬೇಕು. ಅದೇ ರೀತಿ ಪಾರ್ಟ್ ಪೇಮೆಂಟ್ಗೆ ಅನುಕೂಲ ಮಾಡಬೇಕಂತ ಮನವಿ ಮಾಡ್ತೀನಿ. ಆರ್ಡ್ರ್ ಮಾಡೋಕ್ಕಾಗಲ್ಲ, ಆರ್ಡ್ರ್ ಮಾಡೋಂಥ ಶಕ್ತಿ ಇಲ್ಲ, ಯಾಕಂದರೆ ನಮ್ಮದಲ್ಲ. ಅದಕ್ಕೆ ಚೇರ್ಮ್ಯಾನ್ ಬಂದು ಮೋಸ್ಟ್ಲಿ ADC ಇರ್ಬೋದು, ಅದು ಪವರ್ಸ್ ಎಲ್ಲ ನಮ್ಮ ಮಿನಿಸ್ಟ್ರಿಗಿರ್ತದೆ. ಮಿನಿಸ್ಟ್ರಿ ಇರೋದ್ರಿಂದ ಅವ್ರು ಮನ್ಸು ಮಾಡಿದ್ರೆ ಮಾರ್ಗ ಅಂತಾರ. ಅದೇ ಬಡವ್ರಿಗೆ ಒಂದು ಪಾರ್ಟ್ ಪೇಮೆಂಟ್ ಮಾಡೋಕ್ಕೆ 5 ತಿಂಗಳು 6 ತಿಂಗಳು ಇನ್ನೂ ಏನಾನ ಅವ್ರು ಮನ್ಸು ಮಾಡಿದ್ರೆ 1 ವರ್ಷ ಆದರೂ ಕೊಡಿಸ್ಬೋದು. ಯಾಕಂದರೆ ಈಗ ಮಾಡಿರೋದು ಅವ್ರ ತಪ್ಪು, ಕಡ್ದಿರುವಂಥದ್ದು ತಪ್ಪು.
ಅದಕ್ಕೆ ಯಾರು ಸಮಜಾಯಿಷಿ ಕೊಡಲ್ಲ. ಅದು ಮಲ್ಲಿಗೆಗಳಿಗೆ ನಾವು ಬೀಗಗಳು ಹಾಕ್ಕೊಂಡ್ರೆ ಈಗ ವ್ಯಾಪಾರ ಮಾಡುವಂಥದ್ದು ಹಬ್ಬ ಇರೋದರಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಕಟ್ಕೊಂಡು ಅವ್ರ ಹತ್ರ ಬೇಕಾದರೆ ಅಂಡರ್ಟೇಕಿಂಗ್ ಬರ್ಸ್ಕೊಬೋದು, ಒಂದು ಮುಚ್ಚಿಗಳಿಗೆ ಬರ್ಸ್ಕೊಬೋದು. ಈ ರೀತಿ 5 ತಿಂಗಳು 6 ತಿಂಗಳು ಅವ್ರ ಸಮಯಾವಕಾಶ ಕೊಟ್ಟು ಇಷ್ಟಲ್ಲಿ ಏನು ನಮ್ಮ ಬ್ಯಾಲೆನ್ಸ್ಗಳಿದೆ ನಾವು ಹಂತವಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳ್ತಾ ಅವ್ರ ಹತ್ರ ಮುಚ್ಚಳಿಕೆ ತೊಗೊಂಡು ಮುಗಿಸ್ಬೋದು. ಅದರಿಂದ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ನಾನು ಮೊನ್ನೆ ಇವತ್ತೇನೋ ಮಾಧ್ಯಮದಲ್ಲಿ ನೋಡಿದೆ, ಪ್ರಿಂಟ್ ಮೀಡಿಯಾದಲ್ಲಿ ಅದೇ ಅಧ್ಯಕ್ಷ ಮಾಡಿದ್ದಕ್ಕೆ ನನಗೇನು ಸಿಕ್ತು ಏನು ಎತ್ತ ಅಂತ ಎಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಗೊತ್ತಿರೋಂಥ ವಿಚಾರ. ಆ ಸಮಯ ಬಂದರೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಕೂಡ ಆ ದಿನ ನಾನು ಉತ್ತರ ಕೊಡ್ತೀನಿ ಆ ವಿಚಾರವಾಗಿ. ಆದರೆ ಆ ದ್ವೇಷಗಳಿದ್ದರೆ ನನ್ನ ಮೇಲೆ ಸಾಧಿಸಿ, ನಮ್ಮ ವಾರ್ಡಿನ ಜನರ ಮೇಲೆ ಸಾಧಿಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲ ಜನರು ಚಿಂತಾಮಣಿ ಟೌನಲ್ಲಿರುವಂಥವರು, ತಾಲೂಕಲ್ಲಿರುವಂಥವರು ಎಲ್ಲ ನಿಮ್ಮ ಮತಗಳು ಹಾಕಿದ್ದಾರೆ. ನಮ್ಮ ಮಿನಿಸ್ಟರ್ ಸಾಹೇಬರಿಗೆ ಆಶೀರ್ವಾದ ಮಾಡಿದ್ದಾರೆ, MLA ಆಗಿದ್ದಾರೆ. ಯಾರೋ ಮಾಡಿರೋಂಥ ತಪ್ಪುಗಳ ಥರ ತಾವು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮಿನಿಸ್ಟ್ರ್ ಮನೆಗೆ ನೆನ್ನೆ ಎಲ್ಲ ಮೊನ್ನೆ ಹೋಗಿದೆ. ಬಹುಶಃ ಅಲ್ಲಿ ಹೋದ ತಕ್ಷಣವೇ ಯಾವುದೋ ಒಂದು ಕೈವಾರದ್ದು ಒಂದು ಸಮಸ್ಯೆ, ಜಮೀನು ಸಮಸ್ಯೆ ಇತ್ತು. ಆ ಸಮಸ್ಯೆಯಲ್ಲಿ ನಮ್ಮ ವಾರ್ಡಿನ ಜನರು ಇರೋದ್ರಿಂದ ಅವ್ರು ನನಗೆ ಬಿಡಲಿಲ್ಲ. ನಾನು ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ ನಂತರ ಸುಮಾರು ಮಹಿಳೆಯರು 3-4 ಗಂಟೆಯಿಂದ ಅಲ್ಲಿ ಕೂತ್ಕೊಂಡಿದ್ರು. ಆ ಮಹಿಳೆಯರಿಗೆ ಹೇಳೋರು ಇರಲಿಲ್ಲ. ಅಲ್ಲಿ ಪುರುಷರು ಇದ್ದರು. ಪುರುಷರು ಹೋಗ್ತಾಯಿದ್ರು, ಬರ್ತಾಯಿದ್ರು. ನಾನು ಸಹ 2 ಗಂಟೆ ಕಾಲ ಕಾಯತ್ತೆ. ಅಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾಗಳಲ್ಲಿ. ಅಟ್ಲೀಸ್ಟು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಯಾರು ಜವಾಬ್ದಾರಿ ಇದ್ದಾರೋ ಕಳಿಸ್ಕೊಡೋಕ್ಕೆ, ಅಲ್ಲಿ ಏನು ಪಬ್ಲಿಕ್ ಕಳಿಸ್ಕೊಡೋ ಅಂಥದ್ದು ಮಹಿಳೆಯರಿಗೆ ಸ್ವಲ್ಪ ಆದ್ಯತೆ ಕೊಡಲಿ. ಯಾಕಂದರೆ ಆ ಸಮಸ್ಯೆ 1 ನಿಮಿಷನೂ ಆಗಿಲ್ಲ ಅವ್ರು ಕೇಳೋಕ್ಕೆ. ನಾನು ಇದ್ದೆ ಅಲ್ಲಿ 1 ನಿಮಿಷನೂ ಆಗಿಲ್ಲ. 2 ನಿಮಿಷ ಅಂದ್ಕೊಳ್ರಿ, 2 ನಿಮಿಷಕ್ಕೆ 4 ಗಂಟೆ ಕಾಯುವಂಥ ಶಿಕ್ಷೆ ಬೇಡ ಯಾರಿಗೂ. ಆ ಶಿಕ್ಷೆ ಬೇಡ. ಯಾಕಂದರೆ ಆ ಮಹಿಳೆಯರು ಇದರಿಂದ ಪಾಪ ಅವ್ರು ಬಂದಿದ್ದರು, ಆ ಮಕ್ಳಿಗೆ ಬಿಟ್ಟು ಬಂದಿದ್ದರು. ಸುಮಾರು 4-4.25 ಗಂಟೆ ಅಲ್ಲಿ ಲೀಡರ್ಗಳು ಇದ್ದರು, ದೊಡ್ಡ ಲೀಡರ್ಗಳು ಇದ್ದರು. ಎಲ್ಲರೂ ನೋಡಿದ್ರು, ಬಂದರು, ಹೋದರು. ನಾನು ಸಹ ಇದ್ದೆ. ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಮತಗಳು ಹಾಕಿದ್ದೀವಿ ನಾವು. ಮತಗಳು ಹಾಕದೇ ಇರೋವ್ರದ್ದು ದರ್ಬಾರ್ಗಳು ಜಾಸ್ತಿ ಇದೆ, ದರ್ಬಾರ್ಗಳು ನಡೀತಾ ಇದೆ. ಅವ್ರು ಹೇಗೆ ನಡೀತಾ ಇದೆ ಅಂದರೆ ಪ್ರೋತ್ಸಾಹಗಳು ಕೊಡ್ತಾನೆ ಇದ್ದಾರೆ ಅವ್ರಿಗೆ. ಪಾಪ ಮತಗಳು ಹಾಕದೇ ಇರೋರು, ಮತಗಳು ಹಾಕಿರೋರೆಲ್ಲ ನಿಷ್ಕ್ರಿಯ ಆಗಿಬಿಟ್ಟಿದ್ದಾರೆ. ಅದರಿಂದ ನಾವು ಮತಗಳು ಹಾಕಿರೋದು, ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು. ನಾನು ಅವತ್ತು ಏನೂ ಇಲ್ಲ, ನಾನು ಕಾದೆ ಅವ್ರ ಮನೆಯಲ್ಲಿ 2 ಗಂಟೆ ಕಾಲ ಕಾಯ್ದಿದ್ದೀನಿ. CC ಕ್ಯಾಮ್ರಾಗಳಿದೆ. ನನಗೆಲ್ಲ ಒಂದು ಕಡೆ ನೋವಾಯಿತು. ಯಾರೋ ಒಂದು ಸಮಸ್ಯೆ ತೊಗೊಂಡು ಬಂದರೆ ಅಷ್ಟು ಗಂಟೆ ಕಾಲ ಕಾಯ್ಬೇಕನ್ನೋದು ನಿಜವಾಗ್ಲೂ ಇರ್ಬೋದು. 1 ತಿಂಗಳಿಂದ ಅವರು ಇರಲಿಲ್ಲ ಅನ್ಸುತ್ತೆ ಮಿನಿಸ್ಟರ್ ಸಾಹೇಬರು. ಅವ್ರ ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಒಳಗಡೆ ಕೂತಿದ್ರು, ಅವ್ರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ಲೋ ದೇವ್ರಿಗೆ ಗೊತ್ತು. ಆದರೆ ಅಲ್ಲಿ ಇದ್ರಲ್ಲ ಲೀಡರ್ಗಳು, ದೊಡ್ಡ ಲೀಡರ್ಗಳು ಹೋಗ್ತಾಯಿದ್ರು, ಬರ್ತಾಯಿದ್ರು. ಪುರುಷರು ಹೋಗ್ತಾಯಿದ್ರು, ಬರ್ತಾಯಿದ್ರು. ಆ ಮಹಿಳೆಯರಿಗೆ ಕೂತಿದ್ದಾರಲ್ಲ 4 ಗಂಟೆಯಿಂದ. ನಾನು ಹೇಳಿರ್ಬೋದು, ನಾನು ಹೇಳ್ತಾ ಇದ್ದೀನಲ್ಲ 4 ಗಂಟೆ, ಸುಮಾರು 4 ಗಂಟೆ. ಈಗ 3 ಗಂಟೆ ಇಟ್ಕೊಳ್ಳೋ ನಿಮ್ಮ ಲೆಕ್ಕದಲ್ಲಿ. ಮಹಿಳೆ ಕಾಯ್ಬೇಕಂದ್ರೆ ಏನಾದ್ರು ಅರ್ಥ ಏನು? ದಯವಿಟ್ಟು ಇವೆಲ್ಲ ಆಗಬಾರ್ದು ಅಂತ ಮನವಿ ಮಾಡ್ತೀನಿ. ಅದರಲ್ಲಿ ಆರ್ಡ್ರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮನೆ ಅದು. ಅವ್ರ ಮನೆ ಇರೋದ್ರಿಂದ ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಇದ್ದರೆ ನಾವು ಮಾಡ್ಕೋಬೋದು. ಅವ್ರಿಗೆ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ಜನರು ಮತಗಳು ಹಾಕಿದ್ದಾರೆ. ಮತಗಳು ಹಾಕಿರೋದ್ರಿಂದ ಅವ್ರ ಹಿತ ಕಾಪಾಡುವಂಥದ್ದು, ಆ ಸಮಸ್ಯೆಗಳು ಆಲಿಸುವಂಥ ಕೆಲಸ ನಮ್ದು ಇರ್ತದೆ. ನಾವು ಇರ್ಬೋದು, ಇಲ್ಲದೇ ಇರ್ಬೋದು, ಅಧಿಕಾರ ಇರ್ಬೋದು, ಇಲ್ಲದೇ ಇರ್ಬೋದು. ಆದರೆ ನಮ್ಮ ಕಮಿಷನರ್ ಸಾಹೇಬರು ಇಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಅವ್ರ ಜಾಗಗಳು ಚೇಂಜ್ ಆಗ್ತಾ ಇರ್ತದೆ. ಆದರೆ ನಾವು ಚಿಂತಾಮಣಿಯಲ್ಲೇ ಇರ್ತೀವಿ. ಅವ್ರು ಚೇಂಜ್ ಆಗ್ತಾನೆ ಇರ್ತಾರೆ. ಯಾಕಂದರೆ ಅವರು ಅಧಿಕಾರಿ ಆಗಿದ್ದಾರೆ, ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ. ಅದರಿಂದ ಅವ್ರಿಗೆ ಪರ್ಮನೆಂಟ್ ಪ್ಲೇಸ್ ಇರೋಲ್ಲ. ಪಾಪ ಅವ್ರ ಗಮನದಲ್ಲಿ ಅದು ಇಟ್ಕೊಂಡು ಜನರನ್ನು ಪ್ರೀತಿ ವಿಶ್ವಾಸಕ್ಕೆ ತಗೊಂಡು, ನಮ್ಮ ಫ್ರೆಂಡೇ, ಜಾಸ್ತಿ ಹೇಳಕ್ಕೆ ಬರಲ್ಲ ಅವ್ರ ಬಗ್ಗೆ. ಅದರಿಂದ ಪ್ರೀತಿ ವಿಶ್ವಾಸದಿಂದ ಜನರು ಗೆಲ್ಲಿ, ಅವ್ರ ಮನಸ್ಸನ್ನು ಗೆಲ್ಲಿ ಕೆಲಸ ಮಾಡಲಿ. ಎಷ್ಟು ದಿವಸ ಇರ್ತಾರೋ ಜನರು ಒಳ್ಳೇದಾಗಲಿ ಅಂತ ಭಾವಿಸ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.